ಥೂ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಅಲ್ಲ ಕಂಡ್ರಲ್ಲ, ಕೊಟ್ಟಿರೋದು ಹೆಂಗಲ್ಲ ಕಿತ್ಕೊಂತೀರಾ? ಹಾಂ, ಮನೆ ಆಡ್ರ ಕೊಟ್ಟಿರೋದು ಕಿತ್ಕೊಂತೀರಲ್ಲೋ. ಇನ್ನೊಂದು ಮಗ ಯಾಕೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನೇ ಗುರಾಯಿಸ್ತಾ ಇದ್ದಾನೆ. ನಾನು ನೋಡಿ ಉಗಳೋದು ಬೈಕ್ ಎಂಬುದು ಹಂಗೆ ಮಾತಾಡ್ತಾ ಇದ್ದಾನೆ. ಇಂಥ ನನ್ನ ಮಕ್ಕಳನ್ನೆಲ್ಲ ಸುಮ್ಮನೆ ಬಿಟ್ಟರೆ ಆಗಲ್ಲ. ಇವನು ಒಳ್ಳೆನಲ್ಲ, ಒಂಥರ ಕಚಡ ಇದ್ದಂಗೆ ಇವನು, ಒಳ್ಳೆನಲ್ಲ ಇವನು. ಅದಕ್ಕೆ ಸುಮ್ಮನಿದ್ರೆ ಇವನು ಏನೇನು ಮಾತಾಡ್ತಾ ಇದ್ದಾನಲ್ಲ ಇವನು. ನಾನು ಏನು ಬೇಕಾದ್ರೂ ಸಿದ್ಧ, ನಾನು ಏನು ಬೇಕಾದ್ರೂ ಮಾಡ್ತೀನಿ ನಾನು ಅಂತ ನನ್ನ ಮಗ ತಲೆ ಕೆಟ್ಬಿಟ್ರೆ ನಾನು. ಕೊಟ್ಟಿರೋದು ಕಿತ್ಕೊಂಡವ್ರೆ. ಇಂಥದ್ದು ಏನು ಬೇಕಾಗಿತ್ತು? ನಾವು ಕೊಟ್ವಿ ಅನ್ನಿಸ್ಕೊಂಬದು ಯಾಕೆ? ಕಿತ್ಕೊಂಬದು ಯಾಕೆ? ಥೂ, ಇಂಥ ನನ್ನ ಮಕ್ಕಳನ್ನೆಲ್ಲೂ ನೋಡಲಿಲ್ಲ ಕಣಯ್ಯಣ. ಚಂದ, ನೀನು ಏನೇ ಅನ್ನೋ ಇಲ್ಲೋಡು, ಭಾಳ ಕ್ರಿಮಿನಲ್ ಜನಗಳು ಇರ್ತಾರೆ. ಮೋಸ ಮಾಡೋಂಥವ್ರೆ ಇರೋದು. ಕೊಟ್ಟು ಕಿತ್ಕೊಂಬದು ಯಾಕೆ ಬೇಕು? ಕೊಟ್ಟಿರೋದು ಹೆಂಗೆ ಕಿತ್ಕೊಂಬಕ್ಕೆ ಮನ್ಸಾದ್ರೂ ಬರುತ್ತೆ ಇಂಥ ನನ್ನ ಮಕ್ಕಳಿಗೆ. ಏಯ್, ಏನರ ನಿಮ್ಮದು? ಏನೋ ಎದುರಿಸ್ತಾ ಇದ್ದೀರೇನೋ ಇಬ್ಬರು ಸೇರಿ? ಏನು ಮಾಡ್ತೀರೋ? ಏನು ಮಾಡ್ತೀರಿ? ನಿಮ್ಮ ಅಪ್ಪಂದೇನಲ್ಲ ಕೊಡೋಕ್ಕೆ? ನಮ್ಮ ಅಪ್ಪಂದು ಕಣ ಅದು ಆಸ್ತಿ, ನಮ್ಮ ಅಪ್ಪಂದು. ಸುಮ್ಕಿರಲ್ಲ ಪಾಪ, ಹಾಳಾಗಿ ಹೋದ್ರು ಹೋಗ್ಲಿ. ಏಯ್, ನಿಮ್ಮ ಅಪ್ಪ ಇನ್ನು ಹೆಂಗಂತ ನೀ ನಂಬ್ತಾ ಇದೆಯಾ? ಹಂಗೆ ಕಣೋ, ನನಗೂ ನಮ್ಮ ಅಪ್ಪ ಏನೇನಿ. ನಮ್ಮ ಅಪ್ಪನ ನಂಬ್ತಲೆ ನಾನು ಕೇಳಿರೋದು. ಇಲ್ಲೋಡಯ್ಯಣ, ನೀನು ಇನ್ನೂ ನಾನು ನೋಡಿಲ್ಲ. ನಾನು ಇಲ್ಲೋಡಿ ಎಷ್ಟು ಜನನ ಬೇಕಾದ್ರೆ ಕರೆಸಿ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ನಾನು. ನೀನು ಏನೇ ಅನ್ನು ಇಲ್ಲೋಡು. ನಾನು ಅದೇನು ಮಾಡ್ಬೇಕು ಅದನ್ನ ಮಾಡಿ ನಾನು ಆಸ್ತಿ ಪಡ್ಕೊಂಬ್ಲಿಲ್ಲ ಅಂದರೆ ಕೇಳು, ಅನಾಥಾಶ್ರಮಕ್ಕೆ ಬರೀತೀಯಾ? ಬರೆಯಲ್ಲ, ಬರೆಯೋ. ನಾನು ಎಲ್ಲ ಕಂಡಿದ್ದೀನಿ, ನಾನೆಲ್ಲ ಮಾಡಿಸ್ತೀನಿ. ಯಾಕಲ್ಲ ಪಾಪ ಶೌರ್ಯ, ಯಾಕ? ಅಲ್ಲ ನೋಡಮ್ಮ, ಈ ನನ್ನ ಮಕ್ಕಳು ನಾನು ಸುಮ್ಮನೆ ಹೋಗ್ತಿದ್ರೆ ನಾನು ನೋಡಿ ಬೈಕ್ ಎಂಬುದು ಹಂಗೆಲ್ಲ ಮಾಡ್ತಾ ಇದ್ದಾರೆ. ಜಗಳ ಮಾಡೋಕೆ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕಾಲು ಕೆರ್ಕೊಂಡು ಜಗಳ ಮಾಡೋದಕ್ಕೆ ಬರ್ತಾ ಇದ್ದಾರೆ ಕಣಮ್ಮ ಇವರು. ಏಯ್, ಯಾಕ್ರೋ? ಏನು ತಿಂದಿದೀವೋ ನಿಮ್ದ? ಯಾಕೋ? ಯಾಕೆ ಹಿಂಗೆ ಜಗಳ ಮಾಡಕ್ಕೆ ಬರ್ತೀರೋ ನನ್ನ ಮಗನ ಮೇಲೆ? ಯಾಕ? ಏನಾಗೈತ ಹೇಳ ಇವಾಗ? ಒಟ್ಟು ಯಾಕೆ ಕಿತ್ಕೋಬೇಕು ನೀನು? ಯಾಕೆ ಕೊಟ್ಟು ಕಿತ್ಕೋಬೇಕಜ್ಜಿ ನೀನು? ಗೊತ್ತಾಗಲ್ವೇ? ವಯಸ್ಸಾಗೈತೆ, ಕೊಟ್ಟು ಕಿತ್ಕೋಬೇಕೋ ಬೇಡವೋ ಅಂಬೋದು. ಅಲ್ಲ, ಕೊಡೋದಂತೆ ಕೊಟ್ಟಿದ್ಯಾ ನಮ್ಮ ಅಮ್ಮಗೆ. ಕೊಡೋದು ಕೊಟ್ಬಿಟ್ಟು ಯಾವ ರೀತಿ ಮೋಸ ಮಾಡ್ತಾ ಇದೆಯಾ ನೀನು? ಅದೇನೋ ತಿಳ್ಕೊಂಡವ್ರೆ ಹಿಂಗೆ ಮಾಡ್ದಕ್ಕೆ ಬಿಡ್ತಾರೆ ಅಂತ. ಅದೇನಾಗುತ್ತೆ ಆಗಲಿ, ನಾವಂತೂ ಬಿಡಲ್ಲ ಕಣಲ್ಲ. ಅದೇನು ಮಾಡ್ತೀರಾ ಮಾಡ್ರಿ ನೋಡೋಣ. ಪಾಪ ಹಾಳಾಗಿ ಹೋದ್ರು ಹೋಗ್ಲಿ, ಬಾರಪ್ಪ. ಬರ್ರೋ, ಬೇಡ ಬಿಟ್ಟಾಕ್ಬಿಡ್ಬೇಕು ಅಂತಾರೆ ಕಣ್ಣು ಮುಂದೆ. ನಾವು ಚೆನ್ನಾಗಿ ದುಡ್ದು ಚೆನ್ನಾಗಿ ಅವ್ರಿಗಿನ್ನ ಚೆನ್ನಾಗಿ ಇರ್ತೀವಿ ಅನ್ನಬೇಕು. ಹಂಗೆ ಮಾಡಬೇಕು. ಇಂಥ ನನ್ನ ಮಕ್ಕಳನ್ನೆಲ್ಲ ಮಾತಾಡ್ಸೋಕ್ಕೆ ಹೋಗ್ಬಾರ್ದು. ಬಾರೋ, ನೋಡು, ನೀ ಮಾಡಿ ತೋರಿಸ್ತೀವಿ. ಏನು ನಾನು ಇವನು ಏನು ಹಿಂಗೆ ಮಾಡ್ದ ಅನ್ಬೇಕು. ನಾನು ಏನು ಅಂದ್ಕೊಬಿಟ್ಟವ್, ನಾನು ಯಾರಿಗೂ ಎದ್ರ ನನ್ನ ಮಗ ಅಲ್ಲ ನಾನು. ಏನೋ ತಿಳ್ಕೊಂಡಿರ್ಬೋದು ಅವನು. ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ? ಅದೇನು ಮಾಡ್ತೀಯ? ಮಾಡಲ್ಲ. ಸುಮ್ಮನೆ ಮಾಡಿ ಮಾತಾಡೋ. ಸುಮ್ಮನೆ ಇಂಥ ಬಿಲ್ಡಪ್ಗಾರರನ್ನ ನಾನು ಎಷ್ಟು ಜನ ನೋಡಿಬಿಟ್ಟಿಲ್ವ ನನ್ನ ಸರ್ವಿಸ್ನಾಗೆ. ನಾನು ಹಿಂಗೆ ಅಂತೇಳಿ ಮಾಡ್ದಾಡ ನನ್ನ ಮಕ್ಕಳು ಹೆಂಗಾಗ್ಯವ್ರಂತ ನನಗೆ ಗೊತ್ತೈತಿ. ಹಿಂಗಿದ್ದರು ಹಿಂಗಾಗ್ಯವ್ರಿ. ನಾನೆಲ್ಲ ನೋಡಿ ಬಿಟ್ಟಿರೋರು. ಅಣ್ಣ ಇಲ್ಲಡು, ನೀನು ಏನು ಮಾಡ್ಬೇಕಂತ ಇದೀಯ ಮಾಡಿ ಮಾತಾಡು. ಸುಮ್ಮನೆ ಮಾತಾಡಬೇಡ. ನಮ್ಮ ಕುಟ್ಟಿಲ್ಲಡು ಜಗಳ ಮಾಡಕ್ಕೆ ಬರಬೇಡ ನೀನು. ಸುಮ್ಮನೆ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ನೋಡ್ತಾನೆ ಇದ್ದೀನಿ ನೆನ್ನೆಸಿಂದ ಬಂದಾಗಿಂದ. ನಾನೇನು ಇವ್ರನ್ನ ಮಾತಾಡ್ಸೋಕೆ ಹೋಗಿಲ್ಲ, ಏನಿಲ್ಲ. ಸುಮ್ಮನೆ ಬೈಕ್ ಎಂಬುದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಂಬುದು. ಚೆನ್ನಾಗಿರೋ, ದುಡ್ಡು ತಗೊಳ್ರು. ಕಂಡರ ಆಸ್ತಿಗೆ ಆಸ್ತಿ ಪಡ್ತಾ ಇದ್ದೀರಲ್ಲ, ದುಡ್ಡು ತಗೊಳ್ರು. ಎಂಥ ಅಲಂಡಿ ನನ್ನ ಮಕ್ಕಳು ಅಂತ ಗೊತ್ತೈತೆ ನನಗೆ. ನೀವೆಂಥ ಲೋಫರ್ ನನ್ನ ಮಕ್ಕಳು ಅಂತ ಹೇಳಿ ನನಗೆಲ್ಲ ಗೊತ್ತೈತೆ. ನಿಮ್ಮ ಬಂಡವಾಳ ಎಲ್ಲನ ನೀವೆಂಥ ನನ್ನ ಮಕ್ಕಳು ಅಂಬೋದು ಎಲ್ಲ ಗೊತ್ತೈತೆ ಕಣಲಿ. ನನ್ನ ಮಕ್ಕಳ ಬಗ್ಗೆ ಹಂಗೆ ಮಾತಾಡಬೇಡ ಶೌರ್ಯ. ನೋಡು ನೀನು, ನನ್ನ ಮಕ್ಕಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ನನ್ನ ಮಕ್ಕಳು ಹೆಂಗೆ ಅಂತ ನನಗೆ ಗೊತ್ತೈತಿ. ನಿನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನಿನಗೆ ಸಿಟ್ಟು ಬರುತ್ತೆ, ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನನಗೂ ಅಷ್ಟೇ ಸಿಟ್ಟು ಬರುತ್ತೆ ಕಣೆ. ನನ್ನ ಮಕ್ಕಳು ಏನು ಮಾಡ್ಬೇಕು ಅದನ್ನ ಮಾಡಿ ಮಾತಾಡ್ಲೇಳು. ಅಂತಾರು ಸ್ಯಾಲ್ಗಾರು ದುಡ್ಡು ತಕೊಂಡ್ರು ನಮ್ಮ ಕಣ್ಣಿದ್ರಿಗೆ ನಾವು ಮಾಡ್ದಟ್ಟು ಮಾಡ್ರ ನೋಡೋಣ. ಅದು ನಿಮ್ಮ ಗಂಡಸ್ತಾನ. ಸುಮ್ಮನೆ ಗುದ್ದಾಟಕ್ಕೆ ಬರೋದಲ್ಲ ಕಣೋ. ಮಾಡಿ ತೋರಿಸ್ತೀವಿ ನೋಡು, ನಿಮ್ಮ ಕಣ್ಣೆದ್ರಿಗೇನೇನೆ. ಅದೇನು ಮಾಡ್ಬೇಕಂದು ಮಾಡಿ ತೋರಿಸ್ತೀವಿ. ಏನೋ ವಯಸ್ಸಿನಾಗೆ ದೊಡ್ಡವರು ಅಜ್ಜಿ ಅಂತ ಮರ್ಯಾದೆ ಕೊಟ್ಟು ನೀವು ಹಿಂಗೆ ಮಾತಾಡೋದು? ಇಲ್ಲ ಹೋಗ್ರ, ನಾನು ಯಾವ ಊರಾಗಜ್ಜಿ ನಿಮಗೆ? ಸುಮ್ಮನೆ ಹೋಗಲ್ಲ. ನಿಮ್ತಾಗ ಏನು ನಾನೇನೇನು ಮಾತಾಡ್ಬೇಕಂಬೋದೇನಿಲ್ಲ. ಬಾರ ಪಾಪ, ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು ನನ್ನ ಮಕ್ಕಳು. ಏನಾನ ಮಾಡ್ಕೊಂಡು ಹೋಗ್ಲೇಳು. ಇಂಥ ನನ್ನ ಮಕ್ಕಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವೇನು ಮಾಡ್ಬೇಕಂದು ಮಾಡಿದ್ರೆ ಸಾಕು. ಅಲ್ಲ, ಕೊಟ್ಟು ಕಿತ್ಕೊಂಡವ್ರಲ್ಲ, ಎಷ್ಟು ಮೋಸ್ಕರ್ರಿ ಇವರು. ಎಷ್ಟು ನೋಡು, ಎಷ್ಟು ಚೆನ್ನಾಗಿ ಒಳ್ಳೆ ಥರ ಇದ್ದು ಹೆಂಗೆ ಮಾಡಿದ್ರು ನಮಗೆ. ನಿಮ್ಮ ಅಪ್ಪಂದೇನು ನಮ್ಗೇನು ಕೊಟ್ಟಿಲ್ಲ ಕಣೋ. ನಮ್ಮ ಆಸ್ತಿ ನಾವು ಕೊಟ್ಟಿದ್ದೀವಿ. ನಿಮ್ಮಪ್ಪ ಹಿಂದೆ ನನಗೆ ಕೊಟ್ಟಿದ್ರೇನು? ಹೋಗ್ರಿ, ಇಂಥ ಗಂಡಸ್ಥಾನ ಇರೋರು ಅಲ್ಲಿ ಒಯ್ದಾಡಬೇಕು. ನಿಮ್ಮೂರಾಗ ನೀವು ಒಯ್ದಾಡ್ಕೊಂಡು ನಿಮ್ಮೂರಾಗಿರೋ ಇಲ್ಲಿ ಬಂದು ಸೇರ್ಕೊಂಡು ಇಲ್ಲಿ ನಮಗೆ ತೊಂದರೆ ಕೊಡೋದು, ಇಲ್ಲಿ ಬಂದು ನಮ್ಮನ್ನು ಪೌರುಷ ತೋರ್ಸೋದು ಮಾಡಬೇಡ್ರಿ. ನೆಂಟ್ರ ಮುಂದೆ ಅಲ್ಲ, ಹೋಗಿ ನಿಮ್ಮೂರಾಗೆ ನಿಮ್ಮ ಅಣ್ಣ ತಂಬ್ಳಿತಕ್ಕೆ ಒಯ್ದಾಡ್ಕೊಂಡು ಅಲ್ಲಿ ನಿಮ್ಮ ಪೌರುಷ ತೋರಿಸ್ರಿ. ಅದು ಗಂಡಸ್ಥಾನ. ಹೋಗ್ರಿ ಸುಮ್ಮನೆ. ನಾನು ನೀನು ಮಾಡ್ಕೊಂತೆ ನಾನು ನಿನ್ನ ಮಾತಾಡ್ಸಿಲ್ಲ ಸರಿ. ನಾನು ನೀವೇನು ಮಾಡ್ಕೋಬೇಕು ಅದನ್ನ ಮಾಡ್ಕೆ ಚಂದ. ನೋಡಿ ಹೇಳಿರ್ತೀನಿ, ಒಳ್ಳೆ ಮಾತನಾಗ ಹೇಳ್ತೀನಿ ಚಂದು. ನೋಡು ನವಿ, ಹೇಳು ನಿನ್ನ ತಮ್ಮಗೆ. ನಾನೇನು ಸುಮ್ಮನಿರೋದಿಲ್ಲ ನೋಡು. ಬಾರ್ ಪಾಪ ಅತ್ತ, ಏನನ್ನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನಾನು ಹೇಳಿಲ್ವಿ ಹಾಳಾಗಿ ಹೋದ್ರೆ ಹೋಗುತ್ತೆ ಮಾತಾಡಬೇಡ್ರಿ ಅಂತ.
ಅಮ್ಮ ಸುಮ್ಮನಿರು, ನಾನು ಮಾಡ್ತೀನಿ. ಒಂದು ಸೈನ್ ಹಾಕಿಸಿದ್ರೆ ಸಾಕು. ಒಂದು ಸೈನ್ ಹಾಕ್ಸಿದ್ರೆ ಆಸ್ತಿ ಎಲ್ಲ ನಮಗೆ ಆಗುತ್ತೆ. ಅದು ಏನು ಮಾಡ್ಬೇಕು ನಾನು ಅದನ್ನ ಮಾಡೇ ಮಾಡ್ತೀನಿ, ಸುಮ್ಮನಿರು. ನೀನು ತಲೆ ಕೆಡಿಸ್ಕೋಬೇಡ. ಅದು ಹೆಂಗೆ ಮಾಡ್ಬೇಕಂಬದು ನನಗೆ ಭಾಳ ಚೆನ್ನಾಗಿ ಐಡಿಯಾ ಐತೆ. ನಾನು ಇಲ್ಲೋಡು, ನಾನು ಎಷ್ಟು ಜನ ನನ್ನ ಕೈ ಕೆಳಗೆ ಎಷ್ಟು ಜನ ಇದ್ದಾರೋ. ಈಗ ಅಂತಂದ್ರೆ 10 ಜನ ಹುಡುಗರು ಬರ್ತಾರೆ ನನ್ನ ಹಿಂದೆ. ಹಂಗೆ ಇಕ್ಕೊಂಡಿದ್ದು ನಾನು ಹುಡುಗರನ್ನೆಲ್ಲ, ನಾನು ಬೆಂಗಳೂರಿಗೆಲ್ಲ ನನ್ನ ಇಲ್ಲೋಡು ನನ್ನ ಹಿಂದೆ ಕ್ಯೂನೇ ಇದ್ದಾರೆ ಹುಡುಗರು. ಹೆಂಗೆ ಅವ್ರು ನೋಡಿರಿ ಹೆದ್ರಿಕೆಬೇಕಂತ ಹುಡುಗರನ್ನೆಲ್ಲ ನನ್ನ ಕೈಯಾಗಿ ಇಕ್ಕೊಂಡಿದ್ದಮ್ಮ. ಬಿಡಪ್ಪ ಅತ್ತ, ಹಾಳಾಗಿ ಹೋದ್ರು ಹೋಗ್ಲಿ ಅಂತಾರ ಕಣ್ಣೆದ್ರಿಗೆ ದುಡ್ದು ನಾವು ಸೆನಕ್ಕಿರ್ತೀವಿ ಅಂತ ಹೇಳಿ ನಾವು ಸೆನಕ್ಕಿರ್ಬೇಕಷ್ಟೇ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಾಡ್ ಸುಮ್ಮನಿರಿ. ಸಾವಾಸ ಬೇಡ ಅತ್ತ, ಹೋದ್ರು ಹೋಗುತ್ತ ಹಾಳಾಗತ್ತ. ನಾವು ಅಲ್ಲೇ ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನಾಗಿದ್ದೀವಿ. ಇಲ್ಲ ಕಣಮ್ಮ, ನಾ ಬಿಡಲ್ಲ. ನನ್ನ ಮಗ ನೋಡಿರ್ ನನಗೆ ಮೈಗೆಲ್ಲ ಉರಿತತ್ತ. ನನ್ನ ಮಗನ ಭಾರಿ ಇದಾನಿ ನನ್ನ ಮಗ. ಏನು ಮಾಡೋಕ್ಕಾಗಲ್ಲ ಅನ್ಕೊಬಿಟ್ಟವನೆ. ನಾವು ಸುಮ್ಮನಾಗ್ಬಿಟ್ರೆ ಸೋತ್ರು ಅಂತ ಸುಮ್ಮನಾಗ್ಬಿಡ್ತಾರೆ ಕಣಮ್ಮ. ನಾನು ಬಿಡೋದಿಲ್ಲ ಬಿಡು. ನಮ್ಮ ಇವನು ಚಂದ ಎಲ್ಲ ಕಂಡವನೆ. ನಮ್ಮ ಮಬಿ ಇಲ್ಲೋಡು ಒಳ್ಳೆನಲ್ಲ ಇವನು. ಬೇಡ ಕಣಪ್ಪ ಚಂಡು, ಬೇಡ ಬೇಡ. ಬೇಡ ಬೇಡ, ಸುಮ್ಕಿರು. ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ, ಬೇಡ. ನಮ್ಗೆ ಯಾರು ಸಮಸ್ಯೆನ ಬೇಡ. ನಾವು ಅವ್ರ ಕಣ್ಣೆದ್ರಿ ದುಡ್ದು ಸೆನಕ್ಕಿರ್ಬೇಕು. ಬಂದು ಸೇರ್ಕೊಂಡವ್ರೆ ಅಂತಾಳ ಅಮ್ಮ. ಬಂದು ಸೇರ್ಕೊಂಡವ್ರೆ ಅಂತಂದ್ರೆ ಏನು ಅವಳ ಮನೆ ಬಾಗ್ಲಿಗೆ ಹೋಗವ್ರಿ. ನಮ್ಮ ಮನೆಯಾಗ ನಾವಿದ್ರು ಎಷ್ಟು ಮಾತಾಡ್ತಾಳೆ ನೋಡು. ಬಂದು ಸೇರ್ಕೊಂಡವಳೆ ಅಂತಾರೆ. ಅದಕ್ಕೆ ಮತ್ತೆ ಬಂದು ಸೇರ್ಕೊಂಡಿರೋರು ಏನು ಮಾಡಿದ್ರು ಅಂತ ಹೇಳಿ ಗೊತ್ತಾಗಬೇಕು ಆ ಅಮ್ಮನಿಗೆ. ಹಂಗೆ ಮಾಡ್ತೀನಿ. ಏನೋ ತಿಳ್ಕೊಂಡೈತೆ ಆ ಅಮ್ಮ. ಏನೋ ಇವ್ರಿಗೆ ಗೊತ್ತಾಗೋದಿಲ್ಲ ಏನು ಮಾಡಿದ್ರು ಅಂತ ತಿಳ್ಕೊಬಿಟ್ಟೈತೆ. ನಾವು ಹೆಂಗೆ ಅಂತ ಆ ಅಮ್ಮನಿಗೆ ಇನ್ನೂ ಗೊತ್ತಿಲ್ಲ. ಅದೇನು ನೋಡು ಸರಿಯಾಗೆ ಆ ಅಮ್ಮ ನಾವು ಎಂತಾರಂತ ತೋರಿಸ್ದಾಗ್ಲೇ ಗೊತ್ತಾಗದ ಆ ಅಮ್ಮನಿಗೆ. ನಾವು ಹಿಂಗೆ ಇದ್ಬಿಟ್ರೆ ನಾವು ಹಿಂಗೆ ಹಾಳಾಗಿ ಹೋಗ್ತೀವಮ್ಮ. ಹೆದರ್ಕೊಂಡಿದ್ರೆ ಎದುರಿಸ್ತಾ ಇರ್ತಾರೆ ಜನ. ಹೆದರ್ಕೊಂಬಲ್ಲಪ್ಪ ನೋಡ ಅಮ್ಮ, ನಾನು ಒಳ್ಳೆನಲ್ಲ ಅಂತೇಳಿ ಅದೇ ಹೋಯ್ತು. ನಾನು ಹೆಂಗೆ ಅಂತ ಗೊತ್ತಾ ಅಮ್ಮನಿಗೆ. ಅಯ್ಯೋ, ಅವಳು ಒಟ್ಟು ಬಜಾರಿ ತಗ. ಅವಳು ಯಾಕೆ ಸುಮ್ಮನೆ ಅಂತ ಅದೇ ಹೋಗ್ಯಾಳ. ಅಯ್ಯೋ, ಎಂಬಿದ್ದು ಭಾರಿ ಬಜಾರಿ ಅಂದರೆ ಬಜಾರಿ. ನಾನು ಬಿಡಲ್ಲ ನೋಡು. ಆಲೇ ನಾನು ಕೈ ಹಾಕಿದ್ದೀನಿ. ಆಗುತ್ತೆ, ಇಷ್ಟರಾಗೆ ಆಗುತ್ತೆ. ಕೆಲಸನ ರೆಡಿ ಮಾಡ್ಕೊಡ್ತೀನಿ. ಸುಮ್ಮನೆ ನಮ್ಮ ನಿನ್ನ ತಲೆ ಕೆಡಿಸ್ಬೇಡ. ಆಗುತ್ತೆ, ನಮ್ಮ ಚಂದ ಒಳ್ಳೆ ಐಡಿಯಾ ಮಾಡೇವನಿ. ಆಗುತ್ತಾನೆ ಇನ್ನೇನು. ಹೇಳಿದ್ವಿ, ಸರಿಯಾಗಿ ಎದುರಿಸಿದೀವಿ. ಏನು ಪಾಪ, ಏನು ಮಾಡಿದ್ದೀರಾ? ಸುಮ್ಕಿರ, ಅದು ಏನಂತ ಗೊತ್ತಾಗುತ್ತೆ. ಏನು ಮಾಡಿದ್ರಪ್ಪ ನನ್ನ ಮಕ್ಕಳು ಅನ್ಕೋಬೇಕು ನೀನು. ನಿನ್ನ ಆಸ್ತಿ ವಾಪಸ್ ಬಂದು ನಿನ್ನ ಕೈಗೆ ಸೇರಲಿಲ್ಲ ಅಂದರೆ ಯಮ ಥೌ, ನಮ್ಮ ಹೆಸರು ನವಿ ಅಲ್ಲ, ಅವನ ಹೆಸರು ಚಂದು ಅಲ್ಲ. ಹಂಗೆ ಮಾಡ್ತೀವಿ. ನೀನು ಏನೇನು ಬಿಡೋದಿಲ್ಲ. ನನ್ನ ಮಕ್ಳಿದ್ದಿದ್ರು ನನ್ನಂಗೆ ಚಲಗಾರರು. ಬಿಡೋದಿಲ್ಲ ನನ್ನ ಮಕ್ಳಿಗೆ ಆಟ ಜಾಸ್ತಿ. ಏನೆಂದ್ರು ನಾವು ಬಿಡಲ್ ಕಣಮ್ಮ, ಆಸ್ತಿ ಪಡ್ಕೊಂಡೇ ಪಡಿತೀವಿ ಅಂತ ಇದ್ದಾರೆ. ನನ್ನ ಮಕ್ಳು ಹೆಂಗೆ ಅಂತ ನನಗೆ ಗೊತ್ತೈತಿ. ನಮ್ಮ ಮಕ್ಕಳು ಒಂದು ಅಂತಾರ. ನೋಡು, ಅವ್ರು ಏನೆಂದ್ರು ಬಿಡಲ್ಲ ಅಷ್ಟು. ನಮ್ಮ ಹುಡುಗರಿಗೆ ಹೆದರ್ಕೋಬೇಕು. ನಮ್ಮ ವೆಲ್ಡು ಗಂಡುಗಳು ಹೆಂಗಿದಾವೆ, ವೆಲ್ಡು ಹೋರಿಕರ್ಗಳು. ಏನಿಲ್ಲ, ನಮ್ಮ ವೆಲ್ಡವನು ಒಳ್ಳೆವಲ್ಲ ಹುಡುಗರು. ನಮ್ಮ ಬೇರೆ 2 ಗಂಡು ಹುಡುಗರು. ನಾವು 2 ಗಂಡು ಹುಡುಗರು. ನೋಡು, 2 ಗಂಡು ಮಕ್ಳಿದ್ರು ಆಸ್ತಿ ಬಿಟ್ಕೊಟ್ರು ಅಂತಾರೆ ಅಂತ. ಅದಕ್ಕೇನೆ ನಮ್ಮ 2 ಗಂಡು ಮಕ್ಕಳಲ್ಲ. ನೋಡು ಹೆಂಗೆ ಮಾಡ್ತಾರೆ ಅಂತೇಳಿ. ನಾವು 2 ಗಂಡು ಮಕ್ಕಳು. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.